ಸೊ ಗೈಸ್, ಬಿಗ್ ಬಾಸ್ ಇಂದ ಇವತ್ತಿನ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ಸುದೀಪ್ ಸರ್ ಯಾರಿನ್ನೂ ರೇಸೇ ಸ್ಟಾರ್ಟ್ ಮಾಡಿಲ್ಲ ಅಂತ ಒಂದು ಕ್ವಶನ್ ಕೇಳ್ತಾರೆ. ಅವಾಗ ಸ್ವಲ್ಪ ಜನ ಮಲ್ಲಮ್ಮ ಮಲ್ಲಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ತುಂಬಾ ಇನ್ನೋಸೆಂಟ್ ಅಂತೆ, ಮತ್ತೆ ಒಳ್ಳೆ ಆಟಗಾರ್ತಿ ಕೂಡ ಅಂತೆ. ಯಾಕಂದ್ರೆ ನನ್ಗನ್ಸುತ್ತೆ ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಲ್ಲಮ್ಮ ಅವ್ರನ್ನ ಗಾಳವಾಗಿ ಯೂಸ್ ಮಾಡ್ತಾವ್ರೆ ಅಂತ. ಸೊ ಗೈಸ್, ಮಲ್ಲಮ್ಮ ಅವ್ರ ಹತ್ರ ಯಾರಾದ್ರೂ ಚಮಚ ಕೇಳಿದ್ರೆ ಓ ಧ್ರುವಂತ್ ಅವ್ರನ್ನೇ ಚಮಚ ಅಂತವ್ರೆ, ಮತ್ತೆ ಮಲ್ಲಮ್ಮ ಅವ್ರ ಹತ್ರ ಹೋಗಿ ಯಾರಾದ್ರೂ ಬಕೆಟ್ ಕೇಳಿದ್ರೆ ಓ ಧ್ರುವಂತ್ ಅವ್ರನ್ನ ಬಕೆಟ್ ಅಂತವ್ರೆ ಅಂತ ಅವರು ಬ್ರಾಡ್ ಆಗಿ ಥಿಂಕ್ ಮಾಡ್ತಾ ಇದಾರೆ. ಇಲ್ಲಿ ಸುಧಿಯಣ್ಣ ಅವ್ರು ಹೇಳ್ತಾರೆ ಧ್ರುವಂತ್ ಅವ್ರ ಬಗ್ಗೆ, ಇಲ್ಲಿ ಅಮ್ಮ ಅಮ್ಮ ಅಂತ ತಿರ್ಗಾಡೋರು ಹೊರಗಡೆ ಕೂಡ ಸಿಕ್ಕಿದ್ರೆ ಇದೇ ತರ ಪ್ರೀತಿ ತೋರಿಸ್ತಾ ಇದ್ರ, ಇದೇ ತರ ಕಾಳಜಿ ತೋರಿಸ್ತಾ ಇದ್ರ ಅಂತ. ಮತ್ತೆ ಇವರೆಲ್ಲ ಸೇರಿ ಮಲ್ಲಮ್ಮ ಅವ್ರನ್ನ ಕುಗ್ಗಿಸ್ತಾ ಇದಾರ ಅಂತ. ಯಾಕಂದ್ರೆ ಎಲ್ಲರೂ ಬಂದಿರೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ, ಅದ್ರಲ್ಲೂ ಕೂಡ ಮಲ್ಲಮ್ಮ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ಹೊರತು ಅಲ್ಲಿ ಯಾರಿಗೋ ಅಮ್ಮನಾಗೋಕೋ ಅಲ್ಲಿ ಅಕ್ಕನ ಹಾಕೋ ಬಂದಿಲ್ಲ. ಸೊ ಗೈಸ್, ಇವರ ಸೇರಿ ಮಲ್ಲಮ್ಮ ಅವ್ರನ್ನ ತುಂಬಾ ಕುಗ್ಗಿಸ್ತಾ ಇದಾರೆ ಅಂತ ನನ್ನ ಪ್ರಕಾರ. ಮತ್ತೆ ಇವರೇ ಎಲ್ಲರೂ ಸೇರ್ಕೊಂಡು ಮಲ್ಲಮ್ಮ ಅವ್ರನ್ನ ವೀಕ್ ಮಾಡ್ತಾ ಇದಾರ ಅಂತ. ಯಾಕಂದ್ರೆ ಮಲ್ಲಮ್ಮ ಅವ್ರಿಗೆ ಯಾರು ಕೆಲಸನೇ ಹೇಳ್ತಾ ಇಲ್ಲ, ಅವ್ರನ್ನ ಕಂಟೆಸ್ಟೆಂಟ್ ಆಗಿ ಟ್ರೀಟೇ ಮಾಡ್ತಾ ಇಲ್ಲ. ಮತ್ತೆ ಎಲ್ಲರೂ ಅಮ್ಮ ಅಕ್ಕ ಅಂತಾನೆ ಟ್ರೀಟ್ ಮಾಡ್ತಾ ಇದಾರೆ, ಯಾವ ಕೆಲಸನೂ ಹೇಳ್ತಾ ಇಲ್ಲ. ಕ್ಯಾಪ್ಟನ್ ರಘುವಣ ಕೂಡ ಹೇಳ್ತಾರೆ, ನೀವು ಕ್ಯಾಪ್ಟನ್ ರೂಮ್ಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಕೂರ್ಬೋದು, ನೀವೇನು ಕೆಲಸ ಮಾಡಂಗೇ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಪ್ಟನ್ ರಘುವಣ ಮತ್ತೆ ಧ್ರುವಂತ್ ಅವ್ರಿಗೆ ಏನ್ ವ್ಯತ್ಯಾಸ ಇದೆ? ಸೊ ಗೈಸ್, ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡುವ. ದಯವಿಟ್ಟು ನನ್ನ ಅಕೌಂಟ್ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.